ಮಗಂದು ಇವತ್ತು ಲಾಸ್ಟ್ ಎಕ್ಸಾಮ್. ಆಲ್ ದ ಬೆಸ್ಟ್ ದರ್ಶನ್. ಮತ್ತು ಹುಟ್ಟು ಹಬ್ಬದ ಶುಭಾಶಯಗಳು ದರ್ಶನ್. ಇಲ್ಲ ನೋಡು, ಇವತ್ತು ಅವನೇ ಗಾಡೀಲಿ ಹೋಗ್ತಾನೆ, ನಾನು ಬಿಡ್ತಾಯಿಲ್ಲ. ಹೊಸದಾ ಹಾಕ್ಕೊಂಡಿದ್ದಾನೆ. ಸೆಕೆಂಡ್ ಹ್ಯಾಪಿ ಬರ್ಡೇ ದರ್ಶನ್. ವೆಲ್ಕಮ್. ಚೆನ್ನಾಗಿ ಮಾಡು. ಲಾಸ್ಟ್ ಎಕ್ಸಾಮು, ಬರ್ಡೇ ಎರಡು ಮಿಕ್ಸು. ಖುಷಿಯಿಂದ ಲಾಸ್ಟ್ ಎಕ್ಸಾಮ್. ಮುಂಟಾಯ್ತಾ? ಮಳೆ ಬಂದಿತ್ತು, ಗಾಡಿ ಕ್ಲೀನ್ ಆಗದೆ ಅಲ್ವಾ? ಇಲ್ಲಾಂದ್ರೆ ಒರೆಸ್ಬೇಕಿತ್ತು. ಇನ್ನೂ ಹೋಗು, ಹಿಂಗೆ ಹೋಗ್ಬೋದು ಹಿಂದಕ್ಕೆ. ಇನ್ನೂ ಐತೆ, ಹೋಗು. ಹ್ಞೂ. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಶುಕ್ರವಾರ, ಏಪ್ರಿಲ್ 4. ಬನ್ನಿ ಇವತ್ತಿನ ಲಾಗು ಹೇಗೋಗುತ್ತೆ ಏನು ಅನ್ನೋದನ್ನ ನೋಡೋಣ. ಇವತ್ತು ಬೆಳಗ್ಗೆ ತಿಂಡಿ ಏನು ಮಾಡಿರಲಿಲ್ಲ, ಇವಾಗ ಅಷ್ಟೇ ಮಾಡಿದ್ದೀನಿ. ಇವಾಗ ಮಗಳು ಎದ್ದಿದ್ದಾಳೆ ಆಲ್ರೆಡಿ. ಹಸ್ಬೆಂಡ್ಗೂ ಕೂಡ ಇವತ್ತೇನು ನೆನೆ ಮಾಡಿದ್ದೆಲ್ಲ ಇಲ್ಲೇ ಬಿಟ್ಟೋಗಿದ್ರು, ಅದಕ್ಕೆ ಇವತ್ತೇನು ಮಾಡಲಿಲ್ಲ. ಯಾಕೋ ಬೇಜಾರಾಯಿತು. ನಾವು ಬೆಳಗ್ಗೆ ಎದ್ದು ಎಷ್ಟೆಲ್ಲ ಪ್ಲ್ಯಾನ್ ಮಾಡಿ ಅಡುಗೆ ನಾಷ್ಟ ಅಂತ ಮಾಡಿದ್ರೆ ಬಿಟ್ಬಿಟ್ಟು ಹೋಗ್ತಾರೆ. ಬೇಜಾರಾಯಿತು ನೆನ್ನೆ ತುಂಬ, ಯಾಕೋ ನನಗೆ. ಅದರಿಂದ ಸರಿ ಅವರು ಒಂದಿನ ಆಚೆ ತಿಂತಾರಲ್ವಾ, ಇವತ್ತು ಕೂಡ ಆಚೆ ತಿನ್ನಲಿ ಅಂದ್ಬಿಟ್ಟೆ ಮಾಡೋಕ್ಕೆ ಹೋಗಲಿಲ್ಲ. ಅಡುಗೆ ಮನೆಗೆ ಹೋಗಲಿಲ್ಲ. ಸ್ವಲ್ಪ ಕೆಲಸನೂ ಇತ್ತು. ಆಚೆ ಬಾಗಿಲೆಲ್ಲ ತೊಳೆದು, ಈಗ ಶುಕ್ರವಾರ ಮತ್ತು ಮಗನ ಬರ್ತಡೇನೂ ಆಗಿರೋದ್ರಿಂದ ರಂಗೋಲಿ ಹಾಕಿ ಆಚೆ ಬಾಗಿಲು ತೊಳೆದು ಅಷ್ಟ ಕುಂಕುಮ ಇಟ್ಟು ಬಂದು ಮಾಡೋಣ ಅಂತ ಬಂದೆ. ಆದರೆ ಮಾಡೋಕ್ಕಾಗಲಿಲ್ಲ. ಸರಿ, ನೆನ್ನೆನೂ ತಿಂದವ್ರಲ್ವ, ಇವತ್ತು ಆಚೆನೇ ತಿನ್ನಲಿ ಅಂದ್ಬಿಟ್ಟು ಮಾಡೋಕ್ಕೆ ಹೋಗಲಿಲ್ಲ. ಹಂಗೂ ಕೇಳಿದ್ರು. ಮತ್ತು ಸರಿ ಮಗನ ಬರ್ತಡೇಗೋಸ್ಕರ ನಾಳೆ ಮಧ್ಯಾಹ್ನ ಅಡುಗೆ ಏನು ರಾತ್ರಿ ಅಡುಗೆಗೆ ಏನು ಮಾಡೋಕ್ಕೆ ಹೋಗ್ಬೇಡ ಅಂದರು. ಸರಿ, ಇವಾಗಲೂ ಏನೂ ಮಾಡಿಲ್ಲ, ಮಧ್ಯಾಹ್ನಕ್ಕೂ ಏನೂ ಮಾಡಿಲ್ಲ ಅಂದೆ. ಮಗಳಿಗೆ ಅಂತ ಅಂದರು. ಅವಳಿನ್ನೂ ಲೇಟ್ ಎದ್ದೇಳೋದು, ಅಷ್ಟೊತ್ತಿಗೆ ಏನಾದರೂ ಮಾಡ್ತೀನಿ ಅಂತ ಅಂದೆ. ಸರಿ ಸುಮ್ಮನೆ ಹೋದರು, ಏನು ಮಾತಾಡಲಿಲ್ಲ. ಇವಾಗ ಬಂದು ಅವಳು ತುಂಬ ದಿನಗಳಿಂದ ಕೇಳ್ತಾಯಿದ್ಲು, ಪಲಾವ್ ಮಾಡು ಅಂತ. ಮಾಡಿರಲಿಲ್ಲ. ಸರಿ, ಹೆಂಗಿದ್ರು ಮನೇಲಿ ತರಕಾರಿ ಇತ್ತು, ಎಲ್ಲ ಖಾಲಿ ಮಾಡೋಣ, ಸುಮ್ಮನೆ ಇನ್ನೂ 2-3 ದಿನ ಆಗುತ್ತೆ, ಅಷ್ಟೊಂದೆಲ್ಲ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಇವಾಗ ಪಲಾವ್ ಮಾಡಿದೆ. ಇರೋ ತರಕಾರಿ ಎಲ್ಲ ಹಾಕ್ಬಿಟ್ಟು 2-3 ದಿನ ಎಲ್ಲಿ ಹೋಗ್ತಾಯಿದ್ದೀವಿ ಏನೋ ನೆಕ್ಸ್ಟು ಶೇರ್ ಮಾಡ್ಕೊತೀನಿ. ಇವಾಗ ಬನ್ನಿ ಪಲಾವ್ ಮಾಡಿದ್ದೀನಿ. ಮಗಳಿಗೆ ಇವಾಗ ಜಸ್ಟ್ ಎದ್ದು ಬಂದು ಅವಳಿಗೂ ಕೂಡ ಹಾಕ್ಕೊಟ್ಟೆ, ತಿಂತಾಯಿದ್ದಾಳೆ. ತೋರಿಸ್ತೀನಿ ಪಲಾವ್ನ. ಪಲಾವ್ ಆಯಿತು. ನಾನು ಕೂಡ ಆಲ್ರೆಡಿ ಹಾಕ್ಕೊಂಡು ತಿಂದೆ ಆವಾಗಲೇ. ಮಗಳು ಇವಾಗ ಬಂದಳು, ಅವಳಿಗೆ ಹಾಕ್ಕೊಟ್ಟೆ. ಜಾಸ್ತಿನೇ ಮಾಡಿದ್ದೀನಿ. ಇನ್ನು ಮಧ್ಯಾಹ್ನ ಇವತ್ತು ಮಗಂಗೆ ಲಾಸ್ಟ್ ಎಕ್ಸಾಮು, ಹಿಂದಿ ಎಕ್ಸಾಮು ಮುಗಿಸ್ಕೊಂಡು ತಿಂತಾನೆ ಅಂತ ಮಾಡಿದ್ದೀನಿ. ಗೊತ್ತಿಲ್ಲ, ಅವನು ಹೊರಗಡೆ ಹೋಗ್ತಾನೆ ಏನೋ ಗೊತ್ತಿಲ್ಲ. ಮಾಡಿದ್ದೀನಿ. ಬಂದು ಯಾರನ್ನ ತಿನ್ನೋರು ತಿನ್ಬೋದು ಅಂದ್ಬಿಟ್ಟು. ಇಲ್ಲಿ ರಾಯ್ತ ಕೂಡ ಆಗಿದೆ. ಮಗಳಿಗೂ ಕೂಡ ಹಾಕ್ಕೊಟ್ಟಿದ್ದೀನಿ. ಬನ್ನಿ ಮಾತಾಡ್ಸೋಣ ಮಗಳನ್ನ. ನೋಡಿ, ಮಗಳು ತಿಂತಾ ಇದ್ದಾಳೆ, ಹಾಕ್ಕೊಟ್ಟಿದ್ದೀನಿ. ಪಲಾವು, ರಾಯ್ತ. ಹೇಗಿದೆ ಖುಷಿಗೌಡ ಪಲಾವ್? ಚೆನ್ನಾಗಿದೆಯಾ? ಇಷ್ಟ ಆಯಿತಾ? ಖುಷಿ ಆಯಿತಾ? ಅಲ್ಲೇ ತುಂಬ ದಿನ ಕೂಡ ಆಗಿತ್ತು ಪಲಾವ್ ಮಾಡಿ. ಇವತ್ತು ಕೇಳಿದ್ಲಲ್ಲ, ಮತ್ತು ತರಕಾರಿನ ಇರೋದನ್ನ ಖಾಲಿ ಮಾಡೋಣ ಅಂದ್ಬಿಟ್ಟು ಇವತ್ತು ಪಲಾವ್ ಆಯಿತು. ವಿಶ್ ಮಾಡ್ದ ನಿಮ್ಮ ಅಣ್ಣಂಗೆ ಬರ್ತಡೇ ವಿಶ್ಶು. 5 ಗಂಟೆಗೆ ಎದ್ಬಿಟ್ಟಿದ್ಲು. ನಾನು ಎದ್ದಿದ್ನಲ್ವಾ, ಮಗ ಬೆಳಗ್ಗೆ ಹೇಳಿದ್ದು. 5 ಗಂಟೆಗೆ ನಾವೆದ್ದಾಗ ಎದ್ದಿದ್ದಲ್ಲ, ಅದು ನಾನು ಹೇಳಿದ್ದು.
5 ಗಂಟೆಗೆ ಎದ್ದಿದ್ವಿ. ಅವನು ಟ್ಯೂಷನ್ಗೆ ಹೋಗ್ತಾನಲ್ಲ 6 ಗಂಟೆಗೆ, ಅವನು 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆ ಮಾಡ್ಬಿಟ್ಟು ಹೋಗ್ಬೇಕಲ್ಲ ಅಂದ್ಬಿಟ್ಟು ಬೇಗನೆ ಎದ್ದಿದ್ದೆ. ಡೈಲಿ ಅಷ್ಟೇ ಎದ್ದೇಳೋದು. ಇವತ್ತು ಲಾಸ್ಟ್ ಡೇ, ಇವತ್ತು ಮುಗೀತು ಎಕ್ಸಾಮು ಕೂಡ ಮಗುನಿಗೆ. ನಮ್ಮದು 5 ಗಂಟೆಗೆ ಎದ್ದೇಳೋ ಟೈಮಿಂಗ್ಸು ಕೂಡ ಮುಗೀತು. ಅವನು SLC ಶುರುವಾದಾಗಿಂದ ಸ್ವಲ್ಪ ಬೇಗನೆ ಎದ್ದೇಳ್ತಾ ಇದೆ. ಇನ್ನು ಮುಂದೆ ಅದೇ ಟೈಮಿಂಗ್ಸ್ ಅನುಸರಿಸ್ಕೊಂಡು ಹೋಗಬೇಕು. ನಮಗೂ ಒಳ್ಳೆಯದೇನೆ, ಬೇಗ ಎದ್ದು ಕೆಲಸಗಳ ಕಡೆ ಗಮನ ಕೊಡೋದು. ಫೈನಲಿ ನೋಡಿ ಮಗಳು ತಿಂಡಿ ತಿಂತಾ ಇದ್ದಾಳೆ. ಇವಾಗ ನಾನು ಕೂಡ ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ. ಇನ್ನೇನು ಕಸ ಗುಡಿಸಿ ನೆಲ ಒರೆಸೋದಷ್ಟೇ ಕೆಲಸ, ಅಂದರೆ ಏನಿಲ್ಲ. ಒಂದೆರಡು ಪಾತ್ರೆ ಇದ್ದಾವೆ, ಪಾತ್ರೆ ತೊಳೆಯೋದು. ನೆಕ್ಸ್ಟ್ ನಾವು ಕೂಡ ರೆಡಿ ಆಗೋದು. ಸಾಯಂಕಾಲ ಎಲ್ಲರೂ ಕೂಡ ಹೊರಡ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅನ್ನೋದು ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀನಿ ನಾನು. ಯಾರಿಗೆ ಗೊತ್ತಿರುತ್ತೆ, ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ. ಎಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಮಗನ ಬರ್ತ್ಡೇ ಅನ್ನೋದು, ಅದೊಂದು ಲಾಗಲ್ಲಿ ಬರುತ್ತೆ. ಓಕೆ, ಇವತ್ತಿನ ಕೆಲಸ ಎಲ್ಲ ಮಾಡೋಣ ಬನ್ನಿ. ಮತ್ತು ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕಬೇಕು ಅಂದ್ಕೊಂಡಿದ್ದೀನಿ, ಹಾಕ್ತೀನಿ. ಮಗಳಂತೂ ಶಾರ್ಟ್ಸ್ ಮಾಡು ಅಂತ ಇದು ಮಾಡ್ತಾಯಿಲ್ಲ. ಅವಳು ಒಂದು ಫೋನ್ ಸಿಕ್ಬಿಟ್ಟಿದೆ, ಫೋನಲ್ಲೇ ಮುಳುಗೋಗ್ಬಿಟ್ಟಿದ್ದಾಳೆ. ಏನೋ ಮಾತಾಡ್ತಾಳಂತೆ, ಬನ್ನಿ ಮಾತಾಡ್ಸೋಣ. ಖುಷಿಗೌಡನ್ ಮಾತಾಡ್ಸೋಣ. ಹಾಂ ಹೇಳಿ ಖುಷಿಗೌಡ. ರಾತ್ರಿ ನಾನು ಸುಮ್ಮನೆ ಮಲ್ಕೊಂಡಿದ್ದೆ, ಅಮ್ಮ ಹೇಳ್ತು ಈ ಶಾರ್ಟ್ಸ್ ಮಾಡು ಅಂತ. ನಾನು ಎದ್ದು ಮಾಡ್ತಿದ್ದಾಗ ಮಲ್ಕೊಂಡಿದ್ದಮ್ಮ. ಇದು 11 ಗಂಟೆ ರಾತ್ರಿ ಆಗಿದ್ದೆ, ಅವಾಗ ಅಮ್ಮನೇ ಹೇಳಿದ್ದು ಮಾಡು ಅಂದರೆ ನಿದ್ದೆ ಮಲಗಿದ್ದೀನಿ, ನಿದ್ದೆ ಎಳಿತೈತೆ. ಏನು ಒಂದಲ್ಲ ಎರಡಲ್ಲ ಎಷ್ಟು ಟೇಕ್ ತಗೊಂಡಿದ್ದು ಆ ಶಾರ್ಟ್ಸ್ಗೆ. ಸರಿ ಅದು ಸಾಂಗು ಸರಿ ಸೂಟ್ ಆಗ್ತಾ ಇರಲಿಲ್ಲ. ಸರಿ ಬೇಡ ಬಿಡು ಅಂದ್ಬಿಟ್ಟು ಮಲಗಿದ್ದಷ್ಟೇ. ಆಲೆ ಎಷ್ಟು ದಿನ ಏನು ಸೂಟ್ ಆಗ್ತಿರ್ಲಿಲ್ಲ ಅಂತ. ಇವತ್ತಿಗೆ 1 ವೀಕ್ ಆಯಿತು ಫ್ರೆಂಡ್ಸ್ ರಜಾ ಬಂದು. ಒಂದು ಶಾರ್ಟ್ಸು ಮಾಡಿಲ್ಲ, ಒಂದು ವಿಡಿಯೋಸು ಮಾಡಿಲ್ಲ. ತುಂಬ ಬೇಜಾರಾಗ್ತಿದೆ ಫ್ರೆಂಡ್ಸ್. ಹೆಲ್ಪೇ ಮಾಡಲ್ಲ ಫ್ರೆಂಡ್ಸ್ ಮಗಳು. ನನಗೆ ಗೊತ್ತು ನಾನೇನು ಮಾಡಿದ್ದೀನಿ. ಏನು ಮಾಡಿದೀಯಾ ಗೊತ್ತು, ನಿನ್ನ ಫೋನಲ್ಲ. ಎಲ್ಲರೂ ಹೇಳ್ತಾರೆ ಯಾಕಪ್ಪ ರಜಾ ಕೊಡ್ತಾರೆ, ಇಬ್ರು ಜಗಳಾಡ್ತಾರೆ ಅಂತ. ನನಗನ್ನಿಸ್ತಿದೆ ಯಾಕೆ ರಜಾ ಕೊಟ್ಟರು ಅಂತ. ಸುಮ್ಮನೆ ಹಿಂಗೆ ಕುತ್ಕೊಳಂಗಿಲ್ಲ ಕಸ ಗುಡ್ಸೋದ, ಹಿಂಗೆ ನಿಂತ್ಕೊಳಂಗಿಲ್ಲ ನೆಲ ಒರೆಸೋದ. ಡೈಲಿ ಖುಷಿಗೌಡದೇ ಕೆಲಸ ಫ್ರೆಂಡ್ಸ್. ನಾನೇನು ಮಾಡ್ತಾ ಇಲ್ಲ. ರೂಮ್ ಸುಮ್ಮನೆ ನನ್ನ ರೂಮ್ ಅಲ್ಲ, ಅಲ್ಲಿ ನನ್ನ ರೂಮ್ ಥರನೇ ಮಾಡ್ಕೊಂಡಿರೋದು. ಸೊ ಎಲ್ಲ ಕ್ಲೀನಾಗೇ ಇದ್ರು ಹೋಗಿ ಕ್ಲೀನ್ ಮಾಡು ಅನ್ನೋದು. ಹೌದಾ? ಹೌದು, ಕ್ಲೀನಾಗಿತ್ತಾ? ಹೌದು. ಓಕೆ, ಕಲಿಬೇಕು ಮಕ್ಕಳು. ಇವಾಗ ರಜೆ ಟೈಮಲ್ಲಿ ಅಮ್ಮಂಗೆ ಅಮ್ಮ ಇವಾಗ ನೀವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಎಲ್ಲ ಕೆಲಸ ಮಾಡ್ತಿರ್ತಾನೆ ನಿಮ್ಗಳಿಗೆಲ್ಲ ಪ್ರತಿಯೊಂದೂ. ಇವಾಗ ರಜೆ ಟೈಮಲ್ಲಿ ಒಂದು 10 ನಿಮಿಷ ಅಮ್ಮಂಗೂ ಹೆಲ್ಪ್ ಮಾಡಬೇಕು, ಕೆಲಸ ಮಾಡಿಕೊಡ್ಬೇಕು. ನಾನು 10 ನಿಮಿಷ ಅಲ್ಲ, ಒಂದು 2-3 ಅವರ್ ಮಾಡ್ತೀನಿ ಅದನ್ನ. ರಂಗೋಲಿ ನಾನೇ ಬಿಡೋದು. ನಾನು ಸ್ಕೂಲ್ ಡೇಸ್, ಎಕ್ಸಾಮ್ ಡೇಸಲ್ಲಿ ನಾನು ಬಿಟ್ಟಿದ್ದೀನಿ, ನಾನೇ ಬಿಟ್ಟಿರೋದು. ರಂಗೋಲಿ ನೋಡ್ಬಿಟ್ರೆ ಮೂರ್ಛೆ ಹೋಗ್ಬಿಡ್ಬೇಕು ಫ್ರೆಂಡ್ಸ್. ಮೂರ್ಛೆ ಹೋಗ್ಬಿಡ್ತೀವಿ ಹಾಗೆ, ಆ ಥರ ರಂಗೋಲಿ ಫ್ರೆಂಡ್ಸ್. ಬರೋ ರಂಗೋಲಿ ಎಲ್ಲ ಉಯ್ದ್ಬಿಟ್ಟು ಅತ್ತಿಗೆ ಡಿಸೈನ್ ಮಾಡೋದು, ಅದು ರಂಗೋಲಿ ಅನ್ನೋದು ಅಲ್ವಾ? ಓಕೆ, ಇವತ್ತಿನ ಅಷ್ಟು ಮಾಡಿರೋದಕ್ಕೂ ಖುಷಿ ಇಲ್ಲ. ಅಪ್ಡೇಟ್ ಇಷ್ಟಿತ್ತು. ಮಗನ ಬರ್ತಡೇ ದಿನದ ಲಾಗ್ ಇದು. ಮಗನ ಬರ್ತಡೇ ದಿನ ಏನೆಲ್ಲ ಆಗ್ತಾ ಇದೆ ಅನ್ನೋದು ನೋಡೋಣ. ಓಕೆ, ನೆಕ್ಸ್ಟ್ ಏನೆಲ್ಲ ಇರುತ್ತೆ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ಬಾಯ್. ಅವಳೇನು ತಂದಿಲ್ಲ ಕಣ. ತಂದಿಲ್ವಾ? ಮಮ್ಮಿ ತಂದೈತೆ. ಕೊಡು. ಸುಮ್ಮನೆ ಇಲ್ಲೇ ಹೇಳ್ಬೇಡ. ಇದಿದೆ ದಶ ಕೊಡ. ಬಂದಿಲ್ವ ಅವರು? ಎಷ್ಟು ಬಿಡು, ಅದೇನು ಒಂಥರ ಆಗ್ತೈತೆ ಎಲ್ಲ.
ಉಷಾ ಖುಷಿ ಅವ್ರು 4 ಜನ ಇರ್ಬಿಡು. ಎಲ್ಲರಿಗೂ ಬರ್ಸಿ ಮೇಡಮ್, ಎಲ್ಲರಿಗೂ ಬರ್ಸಿ ಸರ್ಕು ಕರೋ. ಮೊಜಿಟೋ ಲಾಸ್ಟ್ ಅಲ್ಲಿ ಕೊಡ್ತಾರಾ? सर्व करो सबको यहाँ तक आना चाहिए. सबको एक पीस डालो. ನೀನು ತಾನೇ ಹೇಳಿದ್ದು ಹಾಕ್ಸ್ಕೊ, ಆಮೇಲೆ ಇನ್ನೊಂದು ಪ್ಲೇಟ್ ತಗೊಳ್ಳಿ. ಅವರಿಬ್ರಿಗೆ ಹಾಕ್ಬೇಕಲ್ಲ. ಚೆನ್ನಾಗದ ಫಿಶು ಅದು ಒಂದು ದಿವಸ ಫ್ರೀ ಆಗಿದೆ ಬಂದರೆ ನೋಡಪ್ಪ ನಿಮ್ಗೆ ಎಷ್ಟು ಬೇಕಂತ ಸ್ವಲ್ಪ ಹಾಕ್ಕೋ, ಆಮೇಲೆ ಸ್ಲೋಲಿ ಡೋಂಟ್ ಮೇಕ್ ಅರಿ. ಇದು ಪನ್ನೀರ್ ಆದ್ರೂ ತಗೊಳ್ಳಿ ರೋಟಿ ಜೊತೆ. ಬೇರೆ ನನಗೆ ಅದೆಲ್ಲ ಫ್ಯಾಟ್ ಜಾಸ್ತಿ. ನಾವು ಲೇಟಾಗಿ ಬರಬೇಕಾಗಿತ್ತು ಅನ್ಸುತ್ತಲ್ಲ, ಬೇಗ ಬಂದ್ಬಿಡು. ಇಲ್ಲಿಂದ 2ನೇದು 3ನೇ. ಅದಕ್ಕೆ ಯಾಕೆ ನನಗೆ ಚೆನ್ನಾಗಿಲ್ಲ ಒಂದು ಕ್ವಶನ್ ಕೇಳಿತ್ತು, ಒಂದು ಪಾಂಡ್ಲಿಕ್ಕೆ ಒಂದು ಆನ್ಸರ್ ಕೊಟ್ಟೆ. ಕ್ವಶನ್ ಇತ್ತು, ಜಿಂಕೆ ತಪ್ಪಿಸಿಕೊಂಡು ಹೇಗೆ ಹೋಯ್ತು? ಜಿಂಕೆ ಹಾರಿತು, ಜಿಂಕೆ ಎಲ್ಲಿಂದ ಪಾಂಡ್ಲಿನ. ಯಾರು ಹೇಳಿದ್ದು? ನಾವು ಇವ್ರ ಯಾಕೆ ನೀನು ಕ್ವಶನ್ ಕೇಳಿದ್ದು ಅವನಿಗೆಲ್ಲ ನೀನು? ನಾವು ಬೆಟ್ಟಿಂದ ಇಳಿತಾ ಇದ್ವಿ, ನಾವು ಎಗಕ್ಕಡೆ ಹಿಂಗೆ ಹೊಡಿತೀವಿ. ನೋಡ ಸ್ಟೈಲ್ಗಳು ನೋಡಿ, ಅವ್ನು ಜ್ಯೂಸ್ ಜಾಸ್ತಿ ಇಷ್ಟಪಡ್ತಾನೆ. ಅವನು ಕುಡಿಯಮ್ಮ ನೀನು. ಕಾಮಧೇನುಗೆ ಏನು ಸ್ಟಾಪ್ ಕೊಡ್ತೀಯಾ? ಅಷ್ಟೇ, ಇನ್ನೇನು ಸ್ಟಾಪ್ ಕೊಡ್ತೀಯಾ? ಇವ್ರಿಗೆ ಏನಾದರೂ ವಾಶ್ರೂಮ್ಗೆ ಹೋಗೋಂಗಿದ್ರೆ ಹೇಳ್ರಿ, ಅಲ್ಲಿ ನಿಲ್ಲಿಸ್ತೀವಿ. ಎಲ್ಲರೂ ಸ್ಕೂಲಲ್ಲಿ ಇರೋರು ವಾಶ್ರೂಮ್ ಹೋಗ್ತಾರೆ. ಅವಳು ಪಾಪ ಏನು ಅಷ್ಟು ನಾವು ಒಟ್ಟಿಗೆ ಬರ್ತೀರಾ? ಫೈನಲಿ ಮಗುಂದು SSLC ಎಕ್ಸಾಮ್ ಇವತ್ತು ಎಂಡ್ ಆಯಿತು. ಹಾಗೆ ಎಕ್ಸಾಮ್ ಮುಗಿಸ್ಕೊಂಡು ಫ್ರೆಂಡ್ಸ್ಗಳ್ನೆಲ್ಲ ಕೂಡ ಕರ್ಕೊಂಡು ಬಂದ. ಇವಾಗ ಎಲ್ಲರೂ ಕೂಡ ಊಟ ಎಲ್ಲ ಮಾಡಿಕೊಂಡು ನಂದಿನಿಲಿ ಹೊರಟಿದ್ದೀವಿ ಮಗನ ಬರ್ತಡೇ ಸೆಲೆಬ್ರೇಷನ್ಗೆ. ಎಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ನಾನು
ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋಂಥವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫುಲ್ಲು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಹೊರಟಿದ್ದಾರೆ ಎಲ್ಲರೂ ಕೂಡ. ನೋಡ್ತಾ ಇದ್ದೀರಾ, ಸಾಂಗ್ ಹಾಕಿರೋದ್ರಿಂದ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಕಾಪಿರೈಟ್ ಬರುತ್ತೆ ಅಂದ್ಬಿಟ್ಟು. ಮಗುಂಗೂ ಕೂಡ ಖುಷಿಯಾಗಿದೆ, ಅದ್ರ ಜೊತೆ ಮಗಳಂತೂ ತುಂಬ ಖುಷಿಯಾಗಿದ್ದೆಲ್ಲ. ಈ ಥರ ಇರಬೇಕು ಅವಳಿಗೆ, ಎಲ್ಲರ ಜೊತೆ ಈ ಥರ ಎಂಜಾಯ್ ಮಾಡಿಕೊಂಡು ಎಲ್ಲನ ಹೊರಗಡೆ ಹೋಗ್ಬೇಕು ಆ ಥರ. ತುಂಬ ದಿನ ರಜಾ ಸಿಕ್ತಾಗಿಂದ ಹೇಳ್ತಾ ಇದ್ಲು, ಎಲ್ಲೂ ಕರ್ಕೊಂಡು ಹೋಗ್ತಾಯಿಲ್ಲ ಅಂತ ಕೂಡ. ಫೈನಲಿ ನಾವು ಕೂಡ ಹೊರಟಿದ್ದೀವಿ. ನೋಡ್ತಾ ಇರ್ಬೋದು, ಮಳೆ ಕೂಡ ಶುರುವಾಯಿತು. ನಾವು ಹೊರಡೋ ವರ್ಷದಲ್ಲಿ ಆಲ್ರೆಡಿ 8 ಗಂಟೆನೇ ಆಗೋಯಿತು. ಎಲ್ಲರೂ ಕೂಡ ಊಟ ಮಾಡ್ಕೊಂಡು ನಿಧಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಿಧಾನಕ್ಕೆ ಊಟ ಮಾಡ್ಕೊಂಡು ಇವಾಗ ಹೊರಟಿದ್ದೀವಿ. ಇವತ್ತಿನ ವಿಡಿಯೋ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮಗನ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ಬರುತ್ತೆ. ಇವತ್ತು ಇಬ್ಬರದ್ದು ಬರ್ತಡೇ, ಯಾರಿಬ್ಬರದ್ದು ಬರ್ತಡೇ, ಎಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಇಲ್ಲಿವರೆಗೂ ಓಕೆ, ಬಾಯ್ ಬಾಯ್, ಟೇಕ್ ಕೇರ್.